Good morning. I am your calculation teacher Manjunathaya. Welcome to my classroom. Today's my topic is power. In the last class, we studied about work and related accessories. Today, let us study about power. So, today's classroom contents are revision, power, unit of power, IHP and BHP. These are types of power, application problem, video related to today's topic, and the assignment. Let us study this all content in today's classroom. In the revision part, let us recall work. What is work? Work is said to be done when force acting on a body moves the body through a certain distance. ಒಂದು ವಸ್ತುವಿನ ಮೇಲೆ ಒತ್ತಡವನ್ನು ಹಾಕಿದಾಗ ಆ ವಸ್ತು ಒಂದಷ್ಟು ದೂರ ಕ್ರಮಿಸುತ್ತೆ. ಆಗ ನಾವು ಆ ವಸ್ತುವಿನಲ್ಲಿ ಕೆಲಸ ಆಗಿದೆ ಅಂತೇಳಿ ಹೇಳ್ತೀವಿ. ಸೊ ಆ ವರ್ಕನ್ನು ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಮೋಡ್. ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಮೋಡ್. ಅದನ್ನೇ ನಾವು ಮ್ಯಾಥಮೆಟಿಕಲಿ ವಿ ಕ್ಯಾನ್ ಕಾಲ್ W is equal to F into D. F into D. So unit of force is Newton and unit of work is joule or Newton meter. Joule or Newton meter. 1 kg meter is equal to 9.8 joule. ಸೊ ಇಷ್ಟನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ ಮತ್ತು ಅದರ ಬಗ್ಗೆ ಅಪ್ಲಿಕೇಶನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ ರೂಮಲ್ಲಿ ನಾವು ಪವರ್ನ ಡಿಫೈನ್ ಮಾಡ್ತಿದ್ದೀವಿ. ಏನು ಪವರ್ ಅಂದರೆ ನೋಡಿ, ಪವರ್ ಡಿಫೈನ್ ಮಾಡೋದಕ್ಕೆ ಮುಂಚೆ ಇಲ್ಲಿ ಎರಡು ವೆಹಿಕಲ್ನ ತೋರಿಸಿದ್ದೀವಿ. ಒಂದು ಬೈಕ್ ಇದೆ, ಇನ್ನೊಂದು TVS ಇದೆ. ಬೈಕ್ ಏನಿದೆ ಅದರ ಪವರ್ ಎಷ್ಟಿದೆ ಅಥವಾ ಅದು ಎಷ್ಟು ಸ್ಪೀಡು 1 ಅವರ್ಗೆ ಕವರ್ ಮಾಡುತ್ತೆ, ಇವೆರಡರ ಸ್ಪೀಡೋಮೀಟರ್ ನೋಡಿದ್ರೆ ಸ್ಪೀಡೋಮೀಟರಲ್ಲಿ ಬರೆದಿರ್ತಾರೆ. ಬೈಕ್ ಸ್ಪೀಡೋಮೀಟ್ರಲ್ಲಿ 150 ಕಿಲೋಮೀಟ್ರ್ ಪರ್ ಅವರ್ ಮ್ಯಾಕ್ಸಿಮಮ್. TVS ಸ್ಪೀಡೋಮೀಟ್ರಲ್ಲಿ 60ರಿಂದ 75 ಕಿಲೋಮೀಟ್ರ್ ಪರ್ ಅವರ್ ಅಂತೇಳಿ ಬರೆದಿರ್ತಾರೆ. ಅಂದ್ರೇನು, ಅವೆರಡರ ಸಾಮರ್ಥ್ಯ. ಬೈಕು 150 ಕಿಲೋಮೀಟರ್ ಪರ್ ಅವರ್ ಸ್ಪೀಡನ್ನು ಕವರ್ ಮಾಡೋ ಡಿಸ್ಟೆನ್ಸನ್ನ ಕವರ್ ಮಾಡತಕ್ಕಂಥ ಕೆಪಾಸಿಟಿ ಇರುತ್ತೆ. ಆದರೆ TVSಗೆ 60ರಿಂದ 75 ಕಿಲೋಮೀಟ್ರು ಡಿಸ್ಟೆನ್ಸನ್ನ ಕವರ್ ಮಾಡತಕ್ಕಂಥ ಕೆಪಾಸಿಟಿ ಇರುತ್ತೆ. ಹಾಗೆ ಇಲ್ಲಿ ಒಂದು ದೊಡ್ಡ ಕಾರು, ಇನ್ನೊಂದು ಚಿಕ್ಕ ಆಲ್ಟೋ ಕಾರನ್ನು ತೋರಿಸಿದ್ದೇನೆ. ಇಲ್ಲೂ ಅಷ್ಟೇ, ಈ ದೊಡ್ಡ ಕಾರಿಗೆ ಜಾಸ್ತಿ ಡಿಸ್ಟೆನ್ಸ್ನ ಕವರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ 1 ಅವರಲ್ಲಿ. ಆಲ್ಟೋ ಕಾರ್ಗೆ ಕಡಿಮೆ ಡಿಸ್ಟೆನ್ಸನ್ನು ಕವರ್ ಮಾಡ್ತಕ್ಕಂಥ ಪವರ್ ಇರುತ್ತೆ 1 ಅವರಲ್ಲಿ. ಸರಿನಾ? ಹಾಗಾದರೆ ಪವರ್ ಅಂದರೆ ಏನು ನೋಡಿ, ಪವರ್ ಅಂತಂದರೆ ರೇಟ್ ಆಫ್ ಡೂಯಿಂಗ್ ವರ್ಕ್. ಪವರ್ ಅಂದ್ರೇನು? ರೇಟ್ ಆಫ್ ಡೂಯಿಂಗ್ ವರ್ಕ್ ಅಥವಾ ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ಒಂದು ಫಿಕ್ಸ್ಡ್ ಟೈಮಲ್ಲಿ ಅಥವಾ ಪ್ರತಿ ಸೆಕೆಂಡ್ಗೆ ಎಷ್ಟು ಕೆಲಸ ಮಾಡಬಲ್ಲದು. ಬೈಕ್ ಆಗಿರಲಿ, TVS ಆಗಿರಲಿ, ಕಾರ್ ಆಗಿರಲಿ ಅಥವಾ ಆಲ್ಟೋ ಕಾರ್ ಆಗಿರಲಿ, ಪ್ರತಿ ಸೆಕೆಂಡ್ಗೆ ಎಷ್ಟು ಕೆಲಸ ಮಾಡಬಲ್ಲದ್ದು ಅದನ್ನು ನಾವು ಪವರ್ ಅಂತೇಳಿ ಕರಿತೀವಿ. ಪ್ರತಿ ಸೆಕೆಂಡ್ಗೆ ಅಥವಾ ಪ್ರತಿ ಮಿನಿಟ್ಗೆ ಅಥವಾ ಪ್ರತಿ ಗಂಟೆಗೆ ಎಷ್ಟು ಕೆಲಸ ಮಾಡಬಲ್ಲದು ಅದನ್ನು ನಾವು ಪವರ್ ಅಂತೇಳಿ ಕರಿತೀವಿ. ಏನು ಪವರ್ ಅಂದರೆ, ಪವರ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ಸೊ ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಥವಾ ಪವರ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಅದನ್ನು ಕೂಡ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯೂನಿಟ್ ಆಫ್ ಪವರ್ ಈಸ್ ಜೌಲ್ ಪರ್ ಸೆಕೆಂಡ್ ಆರ್ ವ್ಯಾಟ್. ಜೌಲ್ ಪರ್ ಸೆಕೆಂಡ್ ಆರ್ ವ್ಯಾಟಲ್ಲಿ ಮೆಜರ್ ಮಾಡ್ತೀವಿ. ಸೊ ಅನದರ್ ಯೂನಿಟ್ ಆಫ್ ಪವರ್ ಈಸ್ HP, ಆರ್ಸ್ ಪವರಲ್ಲಿ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟು ನಮಗೆ ಟೈಪ್ಸ್ ಆಫ್ ಪವರ್. ನಮಗೆ 2 ಥರ ಪವರ್ಸು ಇದೆ. ಒಂದು ಇಂಡಿಕೇಟೆಡ್ ಆರ್ಸ್ ಪವರ್ IHP, ಇನ್ನೊಂದು ಬ್ರೇಕ್ ಆರ್ಸ್ ಪವರ್ BHP.
IHP and BHP are the two types of power. So IHP ಅಂದ್ರೇನು? The power actually generated by the engine or generator is IHP. ನಾವು ಎಲೆಕ್ಟ್ರಿಕಲ್ ಮೋಟರ್ಗಳ ಮೇಲೆಲ್ಲ ನೋಡಿರ್ತೀವಿ, ಅದ್ರ ಮೇಲೆಲ್ಲ ಬರೆದಿರುತ್ತೆ ಹಾಫ್ ಎಚ್ ಪಿ, 1 HP, 2 HP, 5 HP, 10 HP, 25 HP ಹಿಂಗೆಲ್ಲ ಬರೆದಿರುತ್ತೆ. ಅಂದ್ರೇನು? ಆ ಒಂದು ಮೋಟರ್ಗೆ ಅಷ್ಟು ಶಕ್ತಿನ ಜನ್ರೇಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅದನ್ನು ನಾವು ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತೇಳಿ ಕರಿತೀವಿ. ಮ್ಯಾಕ್ಸಿಮಮ್ ಪವರ್ ದಟ್ ಎ ಮಷಿನ್ ಕ್ಯಾನ್ ಡೆವಲಪ್ ಈಸ್ ನೋನ್ ಆ್ಯಸ್ IHP, ಇಂಡಿಕೇಟೆಡ್ ಹಾರ್ಸ್ ಪವರ್. ಹಾಗಾದರೆ BHP ಅಂದ್ರೇನು? ಬ್ರೇಕ್ ಹಾರ್ಸ್ ಪವರ್. ದ ಪವರ್ ಅವೈಲಬಲ್ ಟು ಡೂ ಯೂಸ್ಫುಲ್ ವರ್ಕ್ ಈಸ್ ಕಾಲ್ಡ್ BHP. ನೋಡಿ, IHP ಅಷ್ಟು ಎಷ್ಟು ಇಂಡಿಕೇಟ್ ಮಾಡಿರ್ತಾರೋ ಅಷ್ಟು ಪವರು ಹೊರಗಡೆ ಬರಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಬಹಳಷ್ಟು ಫ್ರಿಕ್ಷನ್ಸ್ ಇರುತ್ತೆ. ಅದು ಏರ್ ಫ್ರಿಕ್ಷನ್ ಆಗಿರ್ಬೋದು, ವಾಟರ್ ಫ್ರಿಕ್ಷನ್ ಆಗಿರ್ಬೋದು, ರಬ್ಬಿಂಗ್ ಫ್ರಿಕ್ಷನ್ ಆಗ್ಬೋದು, ಮೂವಿಂಗ್ ಆರ್ಮೇಚರ್ಸ್ ಫ್ರಿಕ್ಷನ್ಸ್ ಆಗಿರ್ಬೋದು, ಅಥವಾ ಟೆಕ್ನಿಕಲ್ ಎರರ್ಸ್ ಇರ್ಬೋದು. ಇದೆಲ್ಲದರಿಂದಲೂ ಸೇರಿಸಿ ಎಷ್ಟು ಇಂಡಿಕೇಟ್ ಮಾಡಿರ್ತೀವೋ ಅಷ್ಟು ಪವರು ಹೊರಗಡೆ ಬರಲ್ಲ. ಅದಕ್ಕಿಂತ ಕಮ್ಮಿ ಪವರು ಹೊರಗಡೆ ಬರುತ್ತೆ. ಆ ಹೊರಗಡೆ ಬಂದಿರತಕ್ಕಂಥ ಪವರ್ ಮಾತ್ರ ಯೂಸ್ಫುಲ್ ಪವರ್ ಆಗಿರುತ್ತೆ. ಅದನ್ನು ನಾವು BHP ಅಂತೇಳಿ ಕರಿತೀವಿ, ಬ್ರೇಕ್ ಹಾರ್ಸ್ ಪವರ್ ಅಂತೇಳಿ ಕರಿತೀವಿ. ಸರಿನಾ? ಹಾಗಾಗಿ IHP is always greater than BHP. So IHP is equal to BHP plus losses. ಇದಕ್ಕೆ ಸಮವಾಗಿರುತ್ತೆ. ನೆಕ್ಸ್ಟು ನಾವು ಎಫಿಷಿಯನ್ಸಿ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಎಫಿಷಿಯನ್ಸಿ ಅಂದರೆ ಏನು? ಇಟ್ ಇಸ್ ಅ ರೇಷಿಯೋ ಬಿಟ್ವೀನ್ ಔಟ್ಪುಟ್ ಪವರ್ ಆ್ಯಂಡ್ ಇನ್ಪುಟ್ ಪವರ್ ಆಫ್ ಎ ಮಷಿನ್. ಒಂದು ಮಷಿನ್ನಿನ ಔಟ್ಪುಟ್ ಪವರು ಮತ್ತು ಇನ್ಪುಟ್ ಪವರು ಇವೆರಡಕ್ಕಿರ್ತಕ್ಕಂಥ ರೇಷಿಯೋನ ನಾವು ಎಫಿಷಿಯನ್ಸಿ ಅಂತೇಳಿ ಕರಿತೀವಿ. ಈ ಎಫಿಷಿಯನ್ಸಿನ ನಾವು ಯಾವಾಗಲೂ ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪರ್ಸೆಂಟೇಜ್ ಆಫ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಇಂಟು 100. ದಟ್ ಈಸ್ ನೋನ್ ಆಸ್ ಎಫಿಷಿಯನ್ಸಿ. ಸರಿನಾ? ಸೊ ಈಗ ನಾವು ಅಪ್ಲಿಕೇಶನ್ ಪ್ರಾಬ್ಲಮ್ಸ್ಗೆ ಮೂವ್ ಆಗೋಣ. ಅಪ್ಲಿಕೇಶನ್ ಪ್ರಾಬ್ಲಮ್ 1 ಏನು ಹೇಳುತ್ತೆ? ಎ ಬಾಡಿ ವೇಯಿಂಗ್ 250 kg ಈಸ್ ಮೂವ್ಡ್ ಥ್ರೂ 225 meter in 75 seconds. ಫೈಂಡ್ ದ ಪವರ್ ರಿಕ್ವೈರ್ಡ್. F is equal to 250 kg, D is equal to 225 meter, T is equal to 75 seconds. P is equal to F into D divided by T. P is equal to 250 into 225 divided by 75. P is equal to 750 kg meter per second. ಹಾಗಾಗಿ ಪವರ್ ಜನರೇಟೆಡ್ ಬೈ ದಟ್ ಈಸ್ 750 kg meter per second. ಸೊ ಎರಡನೇ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಎರಡನೇ ಪ್ರಾಬ್ಲಮ್ ಏನು ಹೇಳುತ್ತೆ? ವಾಟ್ ಮಸ್ಟ್ ಬಿ ದ ಹಾರ್ಸ್ ಪವರ್ ಆಫ್ ಇಂಜಿನ್ ಟು ಲಿಫ್ಟ್ ಎ ವೆಯ್ಟ್ ಆಫ್ 10 ton ಟು ಎ ಹೈಟ್ ಆಫ್ 58 in 10 minutes. ಫೋರ್ಸು 10 ton ಕೊಟ್ಟಿದ್ದಾರೆ. ಅದನ್ನು ನಾನು ಪೌಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 22,400 ಬಂದಿದೆ. ಡಿಸ್ಟೆನ್ಸು 50 feet ಕೊಟ್ಟಿದ್ದಾರೆ. ಟೈಮು 10 minutes ಕೊಟ್ಟಿದ್ದಾರೆ. ಅದನ್ನು ನಾನು ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 600 seconds ಆಗಿದೆ. ಪವರ್ ಈಸ್ ಈಕ್ವಲ್ ಟು F ಇಂಟು D ಡಿವೈಡೆಡ್ ಬೈ T. P ಈಸ್ ಈಕ್ವಲ್ ಟು 22,400 ಇಂಟು 50 ಡಿವೈಡೆಡ್ ಬೈ 600. P ಈಸ್ ಈಕ್ವಲ್ ಟು 1866.67 LB ಫೀಟ್ ಪರ್ ಸೆಕೆಂಡ್. ಅದನ್ನು ನಾವು HP ಕನ್ವರ್ಟ್ ಮಾಡಿದ್ದೀವಿ. 1866 ಡಿವೈಡೆಡ್ ಬೈ 66.67 ಡಿವೈಡೆಡ್ ಬೈ 550, 3.39 HP ಅಂತೇಳಿ ಬಂದಿದೆ. ಸರಿನಾ? ಎರಡು ಅಪ್ಲಿಕೇಶನ್ ಪ್ರಾಬ್ಲಮ್ ನೋಡಿದ್ದೀವಿ. ಈಗ ಒಂದು ವಿಡಿಯೋ ನೋಡೋಣ. ವಿಡಿಯೋ ನೋಡಿ ಆಮೇಲಿಂದ ಅಸೈನ್ಮೆಂಟ್ಗೆ ಮೂವ್ ಆಗೋಣ. ಸರಿನಾ? ಈಗ ವಿಡಿಯೋ ನೋಡೋಣ. Quantity, that is power. Whose power? Power of an agent who is doing the work. Like my motorcycle is doing the work, carrying a load and making a displacement. Similarly, all other machines which we see around, including our body, is having certain power because it is doing work. Now, what is a more powerful and what is a less powerful machine? For that we define power. More powerful is that machine which in 1 second can do more work compared to another machine.
what we have given there in common, 1 second time. We give a time of 10 seconds. Ask every machine to do the work. Whosoever machine is doing more work, that is more powerful machine. Now, what is work? Force into displacement. So either a machine applies more force or is doing more displacement in a given time, then its power is more. Now, how do we calculate it? We ask a machine to do certain work and calculate its time. So if in time t it is doing the work W, then in 1 second how much work it will do. This is work done in 1 second. T second and W is the work in joule. In 1 second, the work done is W upon T, and this is calculation of power. So we have a very simple formula. Power is work done divided by time. If time T is taken for doing a work W, then power is W upon T. If we make time is equal to 1 second, if T is equal to 1 second, then P is equal to work done. So power is basically work done. Like energy is work done. Similarly, power is also work done. But what is restriction here? Time in 1 second. And that shows how powerful one machine is. So this is our formula, work upon time. Now, in this work done by a machine is equal to its power multiplied by time. Please remember this. Work is equal to power into time. And work we know is what? Work is change in energy. Change in energy. So we can also say energy is equal to power of a machine multiplied by the time for which this machine is running. Like we have a bulb which has got power 100 and we run it for 50 seconds. So how much work it has done, how much energy it has consumed? 100 multiplied by 50. Very simple. Okay, now we come to unit of the power. Unit of the power should be joule per second. And this joule per second, this we have given a derived name, and in the honor of James Watt it is called watt. So joule per second, watt. Watt is the unit of power. How it is calculated? By this way. How much is joule? Watt multiplied by second. What is joule? Work done. Work done. Here, work, power into time. Joule, watt into second. Please remember, joule is equal to watt into second. This is joule. Joule divided by second is watt. So please remember this thing. And watt is unit of power. How much is 1 watt power? Any machine which is doing 1 joule work in 1 second, 1 joule work per second has got power 1 watt. This is one definition of the power. Now, what should be the dimensions of power? Okay. ರೈಟ್, ನಾವು ವಿಡಿಯೋ ನೋಡಿದ್ವಿ. ಈಗ ಕ್ಲಾಸ್ ರೂಮ್ನ ಲಾಸ್ಟ್ ಸೆಷನ್ಗೆ ಬಂದಿದ್ದೀವಿ. ಅಸೈನ್ಮೆಂಟನ್ನು ಒಂದ್ಸತಿ ರೀಕಾಲ್ ಮಾಡ್ತೀನಿ. ಡಿಫೈನ್ ಪವರ್. Question number 2, what is IHP and BHP? Question number 3, what is loss in BHP? Question number 4, find the horsepower of an engine to lift a weight of 2 ton to a height of 30 meter in 2 minutes. ಇಷ್ಟನ್ನು ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಸರಿನಾ? ಥ್ಯಾಂಕ್ ಯು.